ಎಷ್ಟು ಚೆನ್ನಾಗದೆ ತಿನ್ಬೇಕು ಅನ್ನಿಸ್ತದೆ ನೋಡಪ್ಪ. ತೆಂಗಿನಕಾಯಿ ಇಲ್ಲ, ಏನಿಲ್ಲ, ಮಸಾಲೆ ಧನ್ಯ ಪುಡಿ ಏನೂ ಹಾಕಲಿಲ್ಲ, ಆದ್ರೂ ಸಖತ್ತ ಕಾಣ್ತದೆ. ಅಣ್ಣಂದಿರ ನಿಮ್ಗೇನು ಪುಣ್ಯ ಮಾಡಿದ್ದೀರ ಈ ಥರ ಮಾಡ್ಕೊ ತಿನ್ನೋಕ್ಕೆ. ಬರೀ ಗಡಸ್ರಿಗೆ ಹೇಳ್ತಾಯಿದ್ದೀನಿ. ಆಹಾ, ಸೂಪರಾಗೈತೆ ಗೊಜ್ಜು ಮಾತ್ರ. ಚಪಾತಿಗೆ, ಅನ್ನಕ್ಕೆ, ದೋಸೆಗೆ ರೆಡಿಮೇಡ್ ದೋಸೆ ಹಿಟ್ಟು ತಂದುಬಿಟ್ಟು ಇಲ್ಲ ಪರೋಟ ತಂದುಬಿಟ್ಟು ಬಿಸಿ ಮಾಡಿಬಿಟ್ಟು ಈ ಥರ ಗೊಜ್ಜು ಮಾಡ್ಕೊಂಡು ತಿಂದ್ಬಿಟ್ರೆ 200-500 ರೂಪಾಯಿ ಕೊಟ್ಟರು ನಿಮ್ಗೆ ಹೋಟ್ಲಲ್ಲಿ ಈ ಥರ ಸಿಗೋಲ್ಲ ನೋಡಿ. ಎಷ್ಟು ನಾನು ಏನು ಅಂದ್ಕೊಂಡಿದ್ದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತದೆ, ಎಷ್ಟು ಚೆನ್ನಾಗಿದೆ. ನೀವು ಖಂಡಿತವಾಗ್ಲೂ ಒಂದು ಸಲನಾರು ಮಾಡಿ ತಿಂದು ಕಮೆಂಟ್ ಮಾಡ್ಬೇಕು ನನಗೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಪುದೀನ ಸೊಪ್ಪು, ಗುಂಡ್ಕಾಯಿ, ನಂಗೆ ಬಾಯಲ್ಲಿ ನೀರು ಬರ್ತದೆ. ಹಿಂಗೆ ಎತ್ಕೊಂಡು ಹಿಂಗೆ ಹಾಕ್ಕೊಂಡು ಸೂಪರಾಗದೆ. ಹುಡುಗರಿಗಂತೂ ಏನು ಮಾಸಿದ್ದು ಬಾಣ್ತೀರಿ ಬಸ್ಸಿದ್ದು ಎಲ್ಲ ತಿನ್ಬೋದು, ತುಂಬ ಚೆನ್ನಾಗುತ್ತೆ. ಅದೊಂದ್ಸಲ ಮಾಡ್ತೀನಿ ನೋಡಿ. ಏನು ಮಸಾಲೆ ಹಾಕ್ತೀರಿ, ಆರೋಗ್ಯಕ್ಕೆ ಒಳ್ಳೇದು. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಒಳ್ಳೆಯದು, ಸಿಂಪಲಾಗಿ ಮಾಡೋದು ಇದು, ಟೈಮ್ ಹಿಡಿಯಲ್ಲ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ, ಸೂಪರಾಗಿದೆ. ಒಂದು ಸಲ ಮಾಡಿ ತಿಂದ್ಬಿಟ್ಟು ರಸ್ಮಮ್ಮ ತುಂಬ ಚೆನ್ನಾಗಿತ್ತು ಆಂಟಿ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಂದ್ಬಿಟ್ಟು ಕಮೆಂಟ್ ಮಾಡಿ. ಆಮೇಲೆ ತಿಂದಿರೋ ಕಮೆಂಟ್ ಮಾಡಿಬಿಡಿ ಆಯಿತಾ. ಇನ್ನೊಂದು ಸತಿ ಮಾಡಿದ್ದೇ ತಿನ್ಬೇಕು ಅನಿಸ್ತದೆ. ಇಲ್ಲ ಯಾವಾಗ ನಿಮ್ಗೆ ಬೇಕಂದರೆ ಜನಪಣ್ಣ ಬಂದುಬಿಟ್ಟು ಬನ್ನಿ, ನಾನು ಹಿಂಗೆ ಮಾಡಿಕೊಡ್ತೀನಿ, ಹಿಂಗೆ ದೋಸೆ ಊದಿ ಹಿಂಗೆ ಕೊಡ್ತಾಯಿರ್ತೀನಿ, ತಿಂತಾರೆ. ನಾನೇನು ಕಾಸು ತೊಗೊಳ್ಳಲ್ಲ, ಫ್ರೀಯಾಗಿ ಮಾಡಿಕೊಡ್ತೀನಿ. ಬನ್ನಿ, ನಾನು ಬೆಳೆಸ್ತಾ ಇದ್ದೀರಲ್ವಾ, ನಾನು ಇದು ನಿಮ್ಗೆ ಮಾಡ್ಕೊಡ್ಬೇಕಲ್ವಾ, ಬನ್ನಿ. ತುಂಬ ಚೆನ್ನಾಗಿದೆ, ನಮ್ಗೆ ಹೊಟ್ಟೆ ತಿಂತದೆ. ರಾಕ್ಸಿ ಅಂತ ಬೈಕಬೇಡ್ರಿ ಆಯಿತಾ. ಏನು ಚೆನ್ನಾಗಿದೆ ಗೊತ್ತಾ, ದೋಸೆಗೂ ಈ ಗುಂಡ್ಕಾಯಿಗೂ ಹೇಳಿ ಮಾಡಿಸ್ದಂಗಿದ್ದ. ಹಾಂ, ಗುಂಡ್ಕಾಯಿ ಗೊಜ್ಜಿಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾಯಿಲಿ ಸ್ವಲ್ಪ ಸಾಕು, ಜಾಸ್ತಿ ಎಣ್ಣೆ ಬೇಡ. ಒಂದು ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ. ಎಣ್ಣೆ ಕಾದದು ಹಾಕೋ ಎಣ್ಣೆ, ಈರುಳ್ಳಿ ಫ್ರೈ ಆಗಲಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಗುಂಡ್ಕಾಯಿ ಹಾಕೊಳ್ಳೋಣ. ಒಂದು ಅರ್ಧ kg ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳಿಬೇಕು, ಒಂದು 5-6 ಸತಿ ಚೆನ್ನಾಗಿ ಉಜ್ಜಿ ಅಂಗಡಿಲಿ ಕೊಟ್ಟಂಗೆ ತೊಳೆದ್ರೆ ಕ್ಲೀನ್ ಇರೋಲ್ಲ ನೋಡಿ. ಇಲ್ಲೆಲ್ಲ ಹಂಗಂಗೆ ಅಷ್ಟಕ್ಕೆ ಇರುತ್ತೆ. ಅದೆಲ್ಲ ಚೆನ್ನಾಗಿ ಚಾಕು ತಗೊಂಡು ಹೊರದಿ ತೊಳ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಅರ್ಧ ಗಂಟೆ ಹಿಡಿತದೆ. ಬಾಯಿ ರುಚಿತಿ ಸಿಗಬಜ್ಜಿತಿ ಅಂತ ತಿನ್ಕೊಂಡು ಹೆಂಗೋ ಕೊಟ್ರಪ್ಪ ಅದೇನೋ ತಂದು ತಿಂತಾಯಿದ್ದೀವಿ ಮಾಡ್ತಾಯಿದ್ದೀವಿ ಅಂತ ಎಲ್ಲ ನಾವು ಊಟಕ್ಕೆ ಹೊರ ತಿನ್ಬಿಟ್ಟು ಬಂದುಬಿಡ್ತೀವಿ. ಇಲ್ಲಿ ನಾವು ಕ್ಲೀನ್ ಮಾಡುವಾಗ ತಿನ್ಬೇಕು ಅನ್ಸೋದೇ ಇಲ್ಲ. ನೋಡಿ ಎಷ್ಟು ಕ್ಲೀನ್ ಮಾಡಿದ್ದೀನಿ, ಅರ್ಧ ಗಂಟೆ ಮಾಡಿದ್ದೀನಿ. ಚೆನ್ನಾಗಿ ಕ್ಲೀನ್ ಮಾಡಬೇಕಿದೆ ಈ ಥರ. ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡುವ ಹಿಂಗೆ ಚೆನ್ನಾಗೆ. ಆಮೇಲೆ ಉಪ್ಪು ಅಷ್ಟನ್ನ ಹಾಕಿ ಮುಚ್ಚಬೇಕು. ಇದು ಬೇಯಲಿ ಸ್ವಲ್ಪ ಹೊತ್ತು, ಮುಚ್ಚಿಬಿಡ್ಬಿಡೋಣ. ಅಷ್ಟನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಕಲ್ಲುಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ತಿರುಗ್ಬಿಟ್ಟು ಮುಚ್ಚೋಣ, ಬೇಯಲಿ. ಅಷ್ಟೊತ್ತು ಮಸಾಲೆ ರೆಡಿ ಮಾಡ್ಕೊಂಬರೋಣ, ಆಡಿಸ್ಕೊಂಡು ಬನ್ನಿ. ಏನೇನು ಬೇಕಂದರೆ ಸ್ವಲ್ಪ ಒಂದಿಷ್ಟು ಪುದೀನ ಸೊಪ್ಪು, ಒಂದು ಗೆಡ್ಡೆ ಈರುಳ್ಳಿ, 1-4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, 4 ಲವಂಗ, 4 ಚಕ್ಕೆ ಚೂರು. ಇಷ್ಟು ರುಬ್ಕೋಬೇಕು ಇವಾಗ. ಎಣ್ಣೆ ಬಿಟ್ಟಿದೆ ಚೆನ್ನಾಗೆಲ್ಲ ಬೆಂದು ನೋಡಿ. ಹಿಂಗೆ ಎಣ್ಣೆ, ಬರೀ ಇದು ಎಣ್ಣೆನೇ, ಇದು ಕಬ್ಬು, ಅದಕ್ಕೆ ಎಣ್ಣೆ ಸ್ವಲ್ಪ ಹಾಕೋಬೇಕು. ಈಗ ರುಬ್ಬಿರೋದು ಹಾಕೋವ ಇದಕ್ಕೆ. ಏನು ತೆಂಗಿನಕಾಯಿ ಎತ್ಕರ ಪುಡಿ ಏನು ಹಾಕ್ತಿಲ್ಲ, ಸಿಂಪಲಾಗಿ ಬರೀ ಹುಡುಗರುಗಳಿಗೆ ಮಾಡ್ಕೊಂಡು ತಿನ್ನಲಿ ಅಂತ. ನಮ್ಮ ಮಗಳು ಏನು ಗೊತ್ತಾ, ಯಾರ್ಯಾರ ಮನೆಗೆ ಹೋಗೋದು, ಫ್ರೆಂಡ್ಗಳ ಮನೆಗೆ, ಅಲ್ಲಿ ಯಾರು ಏನಾರು ಬಾಯಿ ರುಚಿಯಾಗಿ ಚೆನ್ನಾಗಿ ಮಾಡಿಕೊಟ್ರೆ ಆಮೇಲೆ ಇಲ್ಲಿ ಬರೋದು, ಮಾಡ್ಕೊಡಮ್ಮ ನನಗೆ ಈ ಥರ ಹಾಕಿದ್ರು, ಹಿಂಗೆ ಮಾಡಿದ್ರು ಅಂತ. ಅದು ಯಾರೋ ಫ್ರೆಂಡ್ ಮನೆಗೆ ಹೋಗಿದ್ರಂತೆ, ಬರೀ ಗುಂಡ್ಕಾಯಿ ಹಾಕಿ ಈ ಥರ ಮಾಡಿದ್ರಂತೆ. ಈ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಹಾಕಿ ಈ ಥರ ಹುರ್ಕೊಡು, ಗೊಜ್ಜು ಮಾಡಿಕೊಡು ನನಗೆ ಅಂತ ಅಂದು ಅದಕ್ಕೆ ಮಾಡ್ತಾಯಿದ್ದೀನಿ. ತಿಂದ್ಬಿಟ್ಟು ಟೇಸ್ಟ್ ನೋಡಿಬಿಟ್ಟು ಹೇಳ್ತೀನಿ. ನೀವು ಒಂದು ಸಲ ಮಾಡಿ. ಹುಡುಗರುಗಳಿದ್ರು ಪರವಾಗಿಲ್ಲ, ಮನೆಗಳಲ್ಲಿ ಹಾಕ್ಕೊಂಡಿರೋ ಒಂದಿದ್ರು ಪರವಾಗಿಲ್ಲ, ಇಲ್ಲ ಮಕ್ಕಳು ತಿನ್ಬೇಕನ್ಸಿದ್ರು ಪರವಾಗಿಲ್ಲ. ಗುಂಡ್ಕಾಯಿ ಯಾರಿಗಿಷ್ಟ ಈ ಥರ ಮಾಡ್ಕೊಂಡು ತಿನ್ನಿ. ನನಗೆ ಇವಾಗಲೇ ಬಾಯಿ ನೀರು ಬರ್ತಾದೆ. ಸೊಸಿ ಮಸಾಲೆ ಬೇಯಲಿ, ಮುಚ್ಚಿಡ್ತೀನಿ ಇವಾಗ. ಟೇಸ್ಟ್ಗೋಸ್ಕರ ಒಂದು ಸ್ಪೂನಷ್ಟು ಮೊಸರು ಹಾಕೊಳ್ಳೋಣ. ಸ್ವಲ್ಪ ಟೇಸ್ಟ್ಗೋಸ್ಕರ. ಹುಡುಗರುಗಳು ಏನಾದ್ರು ಇದ್ದರೆ ಮಾಡೋಕ್ಕಾಗಿಲ್ಲ, ಏನಂದರೆ ಏನು ಆಚೆ ಚೀಚೆ ತಿಂದು ಬೇಜಾರಾಗಿದೆ, ಈ ಥರ ಮಾಡ್ಕೊಂಡು ತಿನ್ನಿರಿ. ಮೊಸರು ಹಾಕಿದ ತಕ್ಷಣ ಹಿಂಗೆ ಚೆನ್ನಾಗಿ ತಿರ್ಬೇಕು. ಹಿಂಗೆ
ಊರಿಂದ ಬಂದಿರ್ತೀರ ಹಳ್ಳಿಗಳಿಂದ, ನಿಮ್ಮ ಅಪ್ಪ ನಿಮ್ಮ ಓದಿರಲ್ಲಿ ಮಾಡ್ತೀನಿ ಚೆನ್ನಾಗಿ ಬಾಯಿ ರುಚಿಯಾಗ್ಬಿಟ್ಟಿರ್ತದೆ. ಹೋಟ್ಲಲ್ಲಿ 100 ರೂಪಾಯಿ ಕೊಡ್ಬೇಕು, ಇವಾಗೆಲ್ಲ ರೇಟ್ ಜಾಸ್ತಿ ಹೋಟ್ಲಲ್ಲಿ. ಈ ಥರ ತಂದು ಮಾಡ್ಕೊಂಡು ಸಿಂಪಲಾಗೆ ಮಾಡ್ಕೊಳ್ಳಿ. ಕಾಯಿಲ್ಲ ಅದಿಲ್ಲ ಇದಿಲ್ಲ ಅಂತ ಏನಿಲ್ಲ. ಇದು ಸ್ವಲ್ಪ ಬೆಂದು ಎಣ್ಣೆ ಬಿಟ್ಟರೆ ನಿಮ್ಗೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಬೇಯ್ಲಿ ಈಗ ಹಾಕ್ಬಿಟ್ಟು ಹಿಂಗೆ ಮುಚ್ಚನ. ಊರಿಗೆ ಕಮ್ಮಿ ಕೊಟ್ಟಿದ್ದೀನಿ. ಈಗ ರೆಡಿಯಾಗಿದೆ ನೋಡೋಣ. ಓಹೋ ಏನು ಘಮ ಘಮ ಅಂತ ಬಿದ್ದದೆ, ಎಷ್ಟು ಚೆನ್ನಾಗದೆ, ತಿನ್ಬೇಕು ಅನ್ನಿಸ್ತದೆ. ನೋಡಪ್ಪ ತೆಂಗಿನಕಾಯಿ ಇಲ್ಲ ಏನಿಲ್ಲ, ಮಸಾಲೆ ಧನ್ಯ ಪುಡಿ ಏನೂ ಹಾಕಲಿಲ್ಲ, ಆದ್ರೂ ಸಖತ್ತ ಕಾಣ್ತದೆ. ಅಣ್ಣಂದಿರ ನಿಮ್ಗೆ ಏನೋ ಪುಣ್ಯ ಮಾಡಿದ್ದೀರ ಈ ಥರ ಮಾಡ್ಕೊ ತಿನ್ನೋಕ್ಕೆ. ಬರೀ ಗಣಸ್ರಿಗೆ ಹೇಳ್ತಾಯಿದ್ದೀನಿ. ಆಹಾ ಸೂಪರಾಗೈತೆ. ಗೊಜ್ಜು ಮಾತ್ರ ಚಪಾತಿಗೆ, ಅನ್ನಕ್ಕೆ, ದೋಸೆಗೆ ರೆಡಿಮೇಡ್ ದೋಸೆ ಹಿಟ್ಟು ತಂದುಬಿಟ್ಟು ಇಲ್ಲ ಪರೋಟ ತಂದುಬಿಟ್ಟು ಬಿಸಿ ಮಾಡಿಬಿಟ್ಟು ಈ ಥರ ಗೊಜ್ಜು ಮಾಡ್ಕೊಂಡು ತಿಂದ್ಬಿಟ್ರೆ 200-500 ರೂಪಾಯಿ ಕೊಟ್ಟರು ನಿಮ್ಗೆ ಹೋಟ್ಲಲ್ಲಿ ಈ ಥರ ಸಿಗೋಲ್ಲ. ನೋಡಿ ಎಷ್ಟು ನಾನು ಏನು ಅಂದ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ, ಎಷ್ಟು ಚೆನ್ನಾಗಿದೆ. ನೀವು ಖಂಡಿತವಾಗ್ಲೂ ಒಂದು ಸಲನಾದ್ರು ಮಾಡಿ ತಿಂದು ಕಮೆಂಟ್ ಮಾಡ್ಬೇಕು ನನಗೆ. ಒಂದು ಸಲ ಟ್ರೈ ಮಾಡಿ ನೋಡಿ ಹೆಂಗಿದೆ ಅಂತ. ನಾನು ಅಯ್ಯೋ ಹೆಂಗೆ ಬರುತ್ತೋ ಏನೋ ಅಂದ್ಕೊಂಡಿದ್ದೆ, ಏನು ಸೂಪರಾಗಿದೆ. ಟೇಸ್ಟ್ ಮಾತ್ರ ಈಗ ರೆಡಿ ಇದೆ. ಆಫ್ ಮಾಡಿಬಿಡೋಣ. ನಂಗೆ ತಿನ್ಬೇಕು ಅನ್ನಿಸ್ತಾ ಇದೆ, ನೋಡ್ದಂಗೆಲ್ಲ ಹೊಟ್ಟೆ ಹಸು ಜಾಸ್ತಿ ಆಯ್ತಾ ಇದೆ. ಬನ್ನಿ ಇವಾಗ ದೋಸೆ ಮಾಡ್ಕೊಂಡು ಹಾಕೊಂಡು ತಿಂತಾರಣ ಈಗ.